ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೈಕಮಾಂಡ್ ಅಂಗಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಇತ್ತ ಫಾರಿನ್ ಟ್ರಿಪ್ಗೆ ಸಜ್ಜಾಗಿ ನಿಂತಿದೆ ಸಿಎಂ ಸಿದ್ದರಾಮಯ್ಯನವರ ಟೀಮ್. ವಿದೇಶಿ ಪ್ರವಾಸ ಅಂದ್ರೆ ಇದೇನು ಅಧ್ಯಯನದ ಟೀಮಾ ಅಥವಾ ರೆಸಾರ್ಟ್ ಟೀಮಾ? ಕ್ಲಾರಿಟಿ ಬೇಕು. ಯಾಕೆ ಅಂತಂದ್ರೆ ಈಗ ನಡೀತಾ ಇರುವಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಲ್ಲಿ ಒಬ್ಬ ಶಾಸಕ ತಮ್ಮ ಕ್ಷೇತ್ರ ಬಿಟ್ಟು ಒಂದು ಕಾಲು ಹೊರಗಡೆ ಇಟ್ಟರು ಕೂಡ ಸಿಕ್ಕಾಪಟ್ಟೆ ಅನುಮಾನಗಳು ಬರುತ್ತೆ. ಹಾಗಾಗಿನೇ ಯಾರ್ಯಾರು ಎಲ್ಲೆಲ್ಲಿ ಟ್ರಿಪ್ ಹೋಗ್ತಾ ಇದ್ದಾರೆ, ಟೂರ್ ಮಾಡ್ತಾ ಇದ್ದಾರೆ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಹೀಗಾಗಿ ಕೆಲ ಶಾಸಕರು ಈಗ ಟ್ರಿಪ್ಗೆ ಪ್ಲಾನ್ ಹಾಕಿದ್ದಾರೆ, ವಿದೇಶಿ ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾರಂತೆ. ಹೈಕಮಾಂಡ್ ಅಂಗಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿರೋ ಹಿನ್ನೆಲೆಯಲ್ಲಿ ಕೆಲ ಶಾಸಕರು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರಂತಪ್ಪ. ಅವರೇನೋ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರಂತೆ. ಸರ್ ಹೋಗ್ಬಿಟ್ಟು ಬರ್ತೀವಿ ಅಂತ. ಅದಕ್ಕೆ ಮುಖ್ಯಮಂತ್ರಿಗಳು ನೋಡಿ ಹೋಗ್ತಾ ಇದ್ದೀರಾ, ಫೆಬ್ರವರಿ ಎಂಡ್ ಒಳಗಡೆ ಬಂದ್ಬಿಡ್ಬೇಕು. ಯಾಕೆ ಅಂದರೆ ಮಾರ್ಚ್ 6ನೇ ತಾರೀಕು ಬಜೆಟ್ ಇದೆ, ಬಜೆಟ್ಗೆ ನೀವೆಲ್ಲರೂ ಇರಬೇಕು, ಬಜೆಟ್ ಮಂಡಿಸ್ತಾ ಇದ್ದೀನಿ, ಯಾರೂ ಮಿಸ್ ಮಾಡಂಗಿಲ್ಲ ಅಂತ ಒಂದು ಕಂಡೀಷನ್ ಹಾಕಿದ್ದಾರಂತೆ ಮುಖ್ಯಮಂತ್ರಿಗಳು. ಅದಕ್ಕೆ ಎಲ್ಲ ಶಾಸಕರು ಓಕೆ ಅಂತ ಅಂದಿದ್ದಾರಂತೆ. ಬಟ್ ನನಗಿರುವಂಥ ಕನ್ಫ್ಯೂಷನ್ ಏನು ಅಂತಂದರೆ, ಇದು ಯಾವ ಪ್ರವಾಸ? ಈಗ ಪಶುಸಂಗೋಪನಾ ಇಲಾಖೆಯಿಂದ ಒಂದಿಷ್ಟು ಮಂದಿ ಕಾಂಗ್ರೆಸ್ ಶಾಸಕರನ್ನ ನ್ಯೂಜಿಲೆಂಡು ಮತ್ತೆ ಆಸ್ಟ್ರೇಲಿಯಾಗೆ ಕಳಿಸ್ತಾ ಇದ್ದಾರೆ ಪ್ರವಾಸಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪಶುಸಂಗೋಪನೆ ಇಲಾಖೆ ಸಚಿವರಾದಂಥ ಕೆ ವೆಂಕಟೇಶ್ ಅವರು ಇಲ್ಲ, ನಾನು ಆ ಥರದ ಯಾವ ಟ್ರಿಪ್ಪನ್ನು ಕೂಡ ಅರೇಂಜ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಟ್ರಿಪ್ ಹೋಗ್ತಾ ಇರುವಂಥ ಶಾಸಕರು ಯಾವ ಟ್ರಿಪ್, ಇದು ಪರ್ಸನಲ್ ಟ್ರಿಪ್ಪಾ ಅಥವಾ ಪಶುಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇರುವಂತಹ ಟ್ರಿಪ್ಪಾ ಅಥವಾ ಇನ್ನೊಂದು ಬೇರೆ ಟ್ರಿಪ್ಪಾ ಗೊತ್ತಾಗ್ತಾ ಇಲ್ಲ. ಅದರ ಬಗ್ಗೆ ನನಗೂ ಕ್ಲಾರಿಟಿ ಇಲ್ಲ. ಈ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರುತಿ, ಇದು ಯಾವ ಟ್ರಿಪ್ಪು? ಅದೇ ಪಶುಸಂಗೋಪನಾ ಇಲಾಖೆಯ ಟ್ರಿಪ್ಪಾ? ಕೆಲ ಶಾಸಕರು ಬೇರೆ ಬೇರೆ ಇಲಾಖೆಗಳಿಂದ ಕೆಲ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿತ್ತು. ಆದ್ರೆ ಮಾಧ್ಯಮಗಳಲ್ಲಿ ಯಾವಾಗ ದೊಡ್ಡ ಸುದ್ದಿ ಆಗಿ ಇದು ಬಿಂಬಿತ ಆಯ್ತು, ಅದಾದ ಬಳಿಕ ಸರ್ಕಾರದ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ಚರ್ಚೆಗಳು ಆರಂಭ ಆದವು. ಅದರಲ್ಲೂ ಡಿ ಕೆ ಶಿವಕುಮಾರ್ ಬಣ ದೆಹಲಿಯಲ್ಲಿರುವಂತದ್ದು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲ ಶಾಸಕರು ವಿದೇಶಕ್ಕೆ ಹೋದ್ರೆ ಬೇರೆ ರೀತಿಯಾದಂತಹ ಒಂದು ಸಂದೇಶ ರವಾನೆ ಆಗ್ಬೋದು ಅನ್ನುವಂತ ಒಂದು ಚರ್ಚೆ ಸಿದ್ದರಾಮಯ್ಯ ಅವರ ಪಟಾಲಮಲ್ಲೇ ಚರ್ಚೆ ಆಯ್ತು. ಹೀಗಾಗಿ ಈ ಅಧ್ಯಯನ ಪ್ರವಾಸ ಅಂತಿದ್ದಂತಹ ಈ ಪ್ರವಾಸವನ್ನ ಈಗ ಬದಲಾವಣೆ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ನಾವೇ ಖಾಸಗಿಯಾಗಿ ಹೊರಡ್ತಾ ಇದೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೆಲ ಶಾಸಕರು ಹೋಗಿ ಕಾವೇರಿಯಲ್ಲಿ ಮಾಹಿತಿ ಕೊಟ್ರು ಅನ್ನುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಾಗ, ಹಲವು ಶಾಸಕರು ಭೇಟಿ ಮಾಡಿದಾಗ ಇದೇ ವಿಚಾರವನ್ನ ನೇರವಾಗಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಒಂದು ಟೀಮ್ ಕಟ್ಕೊಂಡು ವಿದೇಶ ಪ್ರವಾಸಕ್ಕೆ ಹೋದ್ರೆ ಅದು ಬೇರೆ ರೀತಿಯಾದಂತಹ ಅರ್ಥಗಳು ಬರಬಹುದು. ಹೀಗಾಗಿ ಈ ಪ್ರವಾಸ ಬೇಕಾ ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಟ್ಟಿರುವಂತದ್ದು. ಆದ್ರೆ 22 ಜನ ಶಾಸಕರು ಈಗಾಗಲೇ ನಮ್ಮ ಟಿಕೆಟ್ ಬುಕ್ ಆಗಿದೆ, ಹೀಗಾಗಿ ನಾವು ಹೋಗ್ಲೇಬೇಕು ಅನ್ನುವಂತ ಮಾತುಗಳನ್ನು ಹೇಳಿದಾಗ ಸಿದ್ದರಾಮಯ್ಯ ಅವರು ಮಾರ್ಚ್ 6ನೇ ತಾರೀಕು ನಾನು ಬಜೆಟ್ ಮಂಡನೆ ಮಾಡ್ತಾ ಇದ್ದೀನಿ, ಹೀಗಾಗಿ ನಿಮ್ಮ ಪ್ರವಾಸ ಬೇರೆ ಏನೇ ಇದ್ರು ಕೂಡ ಫೆಬ್ರವರಿ ಅಂತ್ಯದ ಒಳಗಡೆ ಮುಗಿಸ್ಕೊಳ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟು ಅನ್ನುವಂಥದ್ದು. ಈಗ ಒಬ್ಬರಿಬ್ರು ಶಾಸಕರು ಖಾಸಗಿಯಾಗಿ ಟ್ರಿಪ್ ಹೋಗೋದು, ಫ್ಯಾಮಿಲಿ ಟ್ರಿಪ್ ಹೋಗೋದು ಕ್ವೈಟ್ ಕಾಮನ್. ಅದಕ್ಕೆ ನಾವು ಪಾಪ 5 ವರ್ಷ ಅವರು MLAಗಳಾಗಿರ್ತಾರೆ, ಹೀಗಾಗಿ ಅವ್ರು ಎಲ್ಲೂ ಹೋಗ್ಕೂಡ್ದು, ಅವ್ರ ಖಾಸಗಿ ಜೀವನನೇ ಇರ್ಕೂಡ್ದು ಅಂತ ನಿರ್ಬಂಧನೆ ಹಾಕೋದು ಮತದಾರರಾಗಿ ಅದಷ್ಟು ಸರಿ ಕಾಣಲ್ಲ. ಅವ್ರಿಗೂ ಒಂದು ಖಾಸಗಿ ಬದುಕು ಇರುತ್ತೆ. ಹಾಗಾಗಿ ಅವರು ಕೂಡ ಸರ್ವ ಸ್ವತಂತ್ರರಿದ್ದಾರೆ ಅವ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ.
ಅದು ಕ್ಷೇತ್ರದ ಮೇಲೆ ಪರಿಣಾಮ ಬೀರದ ಹೊರತು. ಆದರೆ 22 ಜನ ಒಟ್ಟೊಟ್ಟಿಗೆ ಶಾಸಕರು ವಿದೇಶಿ ಪ್ರವಾಸ ಹೋಗೋದು ದಾಲ್ ಮೇ ಕುಚ್ ಕಾಲ ಹೇ ಅನ್ಸುತ್ತೆ. ಖಂಡಿತ ಇಂತ ಅನುಮಾನ ಬರೋದು ನಿಜ. ಯಾಕಂದ್ರೆ ಶಾಸಕರಾದಂತವ್ರಿಗೆ ಪ್ರತಿ ವರ್ಷವೂ ಕೂಡ ಯಾವ್ದಾದ್ರು ಒಂದು ನಿಗಮ ಮಂಡಳಿ ಸದಸ್ಯರಾದಾಗ ಸಹಜವಾಗಿ ವಿದೇಶ ಪ್ರವಾಸಕ್ಕೆ ಪ್ರವಾಸದ ಅಧ್ಯಯನ ಟ್ರಿಪ್ಗಳು ಅಂತ ಪ್ರವಾಸ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಕರ್ಕೊಂಡು ಹೋಗೋದು ನಿಜ. ಕಳೆದ ವಾರ ಇದೇ ಚರ್ಚೆ ಆಗಿದ್ದು ಕೂಡ ಪಶುಸಂಗೋಪನಾ ಇಲಾಖೆಯಿಂದ ಹಾಗೂ ಕೃಷಿ ಇಲಾಖೆಯಿಂದ ವಿದೇಶಕ್ಕೆ ಕೆಲ ಶಾಸಕರು ಹೊರಡೋದಕ್ಕೆ ತಯಾರಿಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಯ್ತು. ಈಗಲೂ ಕೂಡ ಅದೇ ಸ್ವರೂಪದಲ್ಲಿ ಇದ್ರು ಈ ಪ್ರವಾಸ ಇದ್ರು ಕೂಡ ರಾಜಕೀಯವಾಗಿ ಏನು 22 ಶಾಸಕರು ಯಾವ ಇಲಾಖೆಯಿಂದ ಹೋಗ್ತಾ ಇದ್ದಾರೆ ಅದು ಬೇಕಲ್ಲ. ಇದ್ದಕ್ಕಿದ್ದಂತೆ ಎಲ್ಲಾ ಇಲಾಖೆಯವರು ಒಂದೇ ಸರಿ ಟ್ರಿಪ್ ಆಯೋಜನೆ ಮಾಡಕ್ಕಾಗುತ್ತಾ? ಒಂದು ಪ್ರಾಕ್ಟಿಕಲ್ ಪಾಸಿಬಿಲಿಟೀಸ್ ನಾವು ಲೆಕ್ಕಾಚಾರ ಹಾಕಿದ್ರು ಕೂಡ 22 ಜನ ಒಂದ್ ಇಲಾಖೆಯಿಂದ ಹೋಗಕ್ ಸಾಧ್ಯನಾ? ಅಥವಾ ಎಲ್ಲಾ ಇಲಾಖೆಯಿಂದ 22 ಜನ ಕಳ್ಸೋದಕ್ಕೆ ಈ ಟೈಮಿಂಗ್ ಸರಿ ಇದೆಯಾ? ಅಲ್ಲ, ಒಂದ್ ಇಲಾಖೆ ಅಂತಲ್ಲ, 2 ಇಲಾಖೆಗಳಲ್ಲಿ ಪ್ರಮುಖವಾಗಿ ಕೇಳಿ ಬಂದಿದ್ದು. ಒಂದು ಪಶುಸಂಗೋಪನಾ ಇಲಾಖೆ, ಮತ್ತೊಂದು ಕೃಷಿ ಇಲಾಖೆ. ಆದ್ರೆ ಈಗ 2 ಇಲಾಖೆಗಳನ್ನ ನಿಭಾಯಿಸ್ತಾ ಇರುವಂತಹ ಪಶುಸಂಗೋಪನಾ ಇಲಾಖೆ ನಿಭಾಯಿಸ್ತಾ ಇರುವಂತಹ ವೆಂಕಟೇಶ್ ಅವರು ಈ ಬಗ್ಗೆ ಅಧಿಕೃತವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದ ಅಂತಹ ಯಾವುದೇ ಅಧ್ಯಯನ ಪ್ರವಾಸಗಳನ್ನ ಕೈಗೊಳ್ತಾ ಇಲ್ಲ ಅಂತ. ಅದೇ ರೀತಿ ಕಳೆದ 3 ದಿನಗಳಿಂದ ಚಲುವರಾಯಸ್ವಾಮಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ರು. ನಮ್ಮ ಇಲಾಖೆಯಿಂದಲೂ ಕೂಡ ಆ ರೀತಿಯಾದಂತಹ ಅಧ್ಯಯನ ಪ್ರವಾಸಗಳು ಇಲ್ಲ ಅನ್ನುವಂಥದ್ದು. ಇವರು ಯಾವ ದೇಶಕ್ಕೆ ಹೋಗ್ತಿದಾರಂತೆ? ಕೆಲವರು ನ್ಯೂಜಿಲ್ಯಾಂಡ್ ಪ್ರವಾಸಕ್ಕೆ ಹೊರಟಿದ್ದಾರೆ, ಕೆಲವರು ಇಂಗ್ಲೆಂಡ್ ಪ್ರವಾಸ, ಇನ್ನೊಂದಷ್ಟು ಜನ ದುಬೈ ಪ್ರವಾಸಕ್ಕೂ ಕೂಡ ಹೋಗುವಂತಹ ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತದ್ದು. ಆದ್ರೆ ಅಧ್ಯಯನ ಪ್ರವಾಸ ಅಂತ ಮೊದಲು ರೆಡಿಯಾಗಿದ್ದಂತಹ ಶಾಸಕರು ಈಗ ರಾಜಕೀಯ ಪ್ರವಾಸ ಮಾಡೋದಕ್ಕೆ ಹೊರಟ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಆಯ್ತು. ಮಾರುತಿ, ಸಾರಿ ಟು ಇಂಟರಪ್ಟ್. ಕ್ಷೇತ್ರದ ಮತದಾರರ ವಿಚಾರದಲ್ಲಿ ರಾಜಿ ಮಾಡಿಕೊಂಡು ಬಜೆಟ್ ಪೂರ್ವಭಾವಿ ತಯಾರಿಗಳು ನಡಿಬೇಕಾದ್ರೆ ತಮ್ಮ ಕ್ಷೇತ್ರಕ್ಕೆ ಏನೇನು ಬೇಕು ಅನ್ನೋದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡದೆ ಕೇವಲ ರಾಜಕೀಯ ಕಾರಣಕ್ಕಾಗಿ ವಿದೇಶ ಪ್ರವಾಸ ಮಾಡಿದ್ರೆ ಇವರು ಆ ಕ್ಷೇತ್ರದ ಮತದಾರರಿಗೆ ಈ ರಾಜ್ಯಕ್ಕೆ ಮಾಡುವ ಅನ್ಯಾಯ. ಇದ್ದಕ್ಕಿದ್ದಂತೆ 22 ಜನ ಪೊಲಿಟಿಕಲಿ ಇಷ್ಟು ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ವಿದೇಶಿ ಪ್ರವಾಸ ಅಂತ ಹೊರಗಡೆ ಹೋಗೋದು ಇದು ಯಾಕೋ ಸರಿ ಕಾಣ್ತಾ ಇಲ್ಲ. ಇದು ಬಹಳಷ್ಟು ಊಹಾಪೋಹಗಳಿಗೂ ಕೂಡ ಸಾಕ್ಷಿ ಆಗುತ್ತೆ. ಮೊದಲೇ ಇಲ್ಲಿ ಒಂದು ಅಸ್ಥಿರತೆ ಇದೆ, ಆಡಳಿತ ಯಂತ್ರ ಸರಿಯಾಗಿ ನಡೀತಾ ಇಲ್ಲ ಅನ್ನುವಾಗ ಆಡಳಿತ ಪಕ್ಷದ 22 ಜನ ಇಂತಹ ರಾಜಕೀಯ ಬೆಳವಣಿಗೆಯ ಸಂದರ್ಭದಲ್ಲಿ ವಿದೇಶಿ ಪ್ರವಾಸ ಮಾಡೋದು ಇನ್ನಷ್ಟು ಅಸ್ಥಿರತೆಯ ಒಂದು ಭಾವವನ್ನು ಮೂಡಿಸುತ್ತೆ. ಅದು ಯಾವುದೇ ಸರ್ಕಾರಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಜನಾಭಿಪ್ರಾಯ ಸೃಷ್ಟಿಯಾಗುವಂತಹ ಸಂದರ್ಭ ಇರೋದ್ರಿಂದ ಇಂತಹ ಕೆಲವೊಂದು ವಿಚಾರಗಳಲ್ಲಿ ಸೂಕ್ಷ್ಮತೆ ಪ್ರದರ್ಶನ ಮಾಡಬೇಕಾಗುತ್ತೆ. ಊಹಾಪೋಹಗಳಿಗೆ ಎಡೆ ಮಾಡಿಕೊಡದೆ ಈ ಸರ್ಕಾರ ಸುಭದ್ರವಾಗಿದೆ ಅನ್ನುವಂತಹ ವಿಶ್ವಾಸವನ್ನ ಮೂಡಿಸುವ ನಿಟ್ಟಿನಲ್ಲಿ ಶಾಸಕರುಗಳು ಕೂಡ ಕಾರ್ಯನಿರ್ವಹಿಸಬೇಕಾಗುತ್ತೆ. ಊಹಾಪೋಹಗಳಿಗೆ ದಾರಿ ಮಾಡಿಕೊಡುವಂತಹ ಇಂತಹ ಬೆಳವಣಿಗೆಗಳು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಮಾರುತಿ. ಥ್ಯಾಂಕ್ ಯು. ಆಲ್ ರೈಟ್, ಡೆಫಿನೆಟ್ಲಿ ಈ ವಿಚಾರದಲ್ಲಿ ಏನಾದರೂ ಶಾಸಕರುಗಳು ರಾಜಕೀಯ ಮಾಡೋದಕ್ಕೆ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಅಂದರೆ ನೀವು ಕರ್ನಾಟಕಕ್ಕೆ ಮಾಡುವ ಅನ್ಯಾಯ ಇದು ನಿಮ್ಮ ಒಂದು ಬೆಂಬಲ ಸಿದ್ದರಾಮಯ್ಯನವ್ರಿಗಿದೋ ಡಿ.ಕೆ. ಶಿವಕುಮಾರ್ ಅವ್ರಿಗಿದೆಯೋ ನೀವು ಶಾಸಕರಾಗಿ ನಿಮ್ಮ ಮತ ಇದ್ದೇ ಇರುತ್ತೆ. ಬಟ್ ಈ ಒಂದು ಅಸ್ಥಿರತೆಯಿಂದ ನಿಮ್ಮನ್ನು ನೀವು ಪಾರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಮೆಸೇಜ್ ಕೊಡೋದಕ್ಕೆ ನೀವೇನಾದರೂ ಟ್ರೈ ಮಾಡ್ತಾ ಇದ್ರೆ ಇದು ಅನ್ಯಾಯ. ಡೆಫಿನೆಟ್ಲಿ ಇದು ಅನ್ಯಾಯ.